ಎಲಿಯನ ಆತ್ಮವು ಎಲೀಷನ ಮೇಲೆ ನೆಲೆಗೊಂಡಿದೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಅರಸುಗಳು 2ನೇ ಅಧ್ಯಾಯ 15ನೇ ವಾಕ್ಯ. ದೂರದಲ್ಲಿ ನಿಂತಿದ್ದ ಯೆರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು ಎಲಿಯನಿಗಿದ್ದ ಆತ್ಮವು ಎಲೀಷನ ಮೇಲೆ ಬಂತೆಂದು ತಿಳಿದುಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಪ್ರವಾದಿಯ ಮೇಲಿನ ಮಹೋನ್ನತ ಕ್ಷಣವು ಯೆರಿಕೋವಿನಲ್ಲಿ ಪ್ರವಾದಿಗಳು ಎಲೀಷನನ್ನು ಎಲಿಯನ ಉತ್ತರಾಧಿಕಾರಿಯಾಗಿ ಗುರುತಿಸುವುದನ್ನು ವಿವರಿಸುತ್ತದೆ. ಎಲಿಯನ ಆತ್ಮವು ಎಲೀಷನ ಮೇಲೆ ನೆಲೆಗೊಂಡಿದೆ ಎಂದು ಹೇಳುತ್ತದೆ. ಎಲೀಷನು ಯೊರ್ದಾನು ನದಿಯನ್ನು ವಿಭಜಿಸುವುದನ್ನು ನೋಡಿದ ನಂತರ ಈ ಪ್ರವಾದಿ ಮಂಡಳಿಯವರು ಅವನ ನಾಯಕತ್ವವನ್ನು ಸ್ವೀಕರಿಸಿದರು. ಅವನ ಹೊಸ ಅಧಿಕಾರವನ್ನು ದೃಢೀಕರಿಸಲು ಅವನ ಮುಂದೆ ನೆಲಕ್ಕೆ ನಮಸ್ಕರಿಸಿದರು. ಎಲಿಯನ ಆರೋಹಣದ ನಂತರ ಯೇಷನು ಎಲಿಯನ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಎಲೀಷನು ದಾಟಿ ಹೋದನು. ದೂರದಲ್ಲಿ ನಿಂತಿದ್ದ ಯೆರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು ಎಲಿಯನಿಗಿದ್ದ ಆತ್ಮವು ಎಲೀಷನ ಮೇಲೆ ಬಂದಿತೆಂದು ತಿಳುಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅವರನ್ನು ತಮ್ಮ ಹೊಸ ನಾಯಕನಾಗಿ ಅವನನ್ನು ಗೌರವಿಸಿದರು. ಈ ಕೃತ್ಯವು ಪ್ರವಾದಿಗಳ ಶಾಲೆಯ ನಾಯಕನಾಗಿ ಎಲೀಷನ ಸ್ಥಾನವನ್ನು ಗಟ್ಟಿಗೊಳಿಸಿತು. ಈ ಘಟನೆಯು ಎಲೀಷನು ನಿಜವಾಗಿಯೂ ಎಲಿಯನು ಆರಿಸಿಕೊಂಡ ಉತ್ತರಾಧಿಕಾರಿ ಎಂದು ಪ್ರವಾದಿಗಳಿಗೆ ದೃಢೀಕರವಾಗಿ ಕಾರ್ಯನಿರ್ವಹಿಸಿತು. ದೇವರ ಸೇವೆಯ ಮುಂದುವರಿಕೆ. ದೇವರ ಸೇವೆ ಆತನು ಆರಿಸಿಕೊಂಡ ಸೇವಕರ ಮೂಲಕ ಮುಂದುವರಿಯುತ್ತದೆ. ಎಲೀಷನು ಎಲಿಯನ ಕಂಬಳಿಯನ್ನು ಹೊತ್ತುಕೊಂಡಂತೆ ನಂಬಿಕೆಯಲ್ಲಿ ನಮ್ಮ ಮುಂದೆ ಹೋದವರ ಕೆಲಸವನ್ನು ಮುಂದುವರಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ದೇವರ ಅಭಿಷೇಕದ ಗುರುತಿಸುವಿಕೆ. ಪ್ರವಾದಿ ಮಂಡಳಿಯವರು ಎಲೀಷನ ಮೇಲೆ ಎಲಿಯನ ಆತ್ಮವನ್ನು ಗುರುತಿಸಿದರು. ನಾವು ದೇವರ ಅಭಿಷೇಕವನ್ನು ಮತ್ತು ಇತರರನ್ನು ಕರೆಯುವುದನ್ನು ವಿವೇಚಿಸಬೇಕು ಮತ್ತು ಗುರುತಿಸಬೇಕು. ದೇವರ ಸೇವಕರಿಗೆ ನಮ್ರತೆ ಮತ್ತು ಗೌರವ. ಪ್ರವಾದಿ ಮಂಡಳಿಯವರು ಎಲೀಷನ ಮುಂದೆ ನಮಸ್ಕರಿಸಿ ದೇವರ ಆಯ್ಕೆ ಮಾಡಿದ ನಾಯಕರಿಗೆ ಗೌರವವನ್ನು ತೋರಿಸಿದರು. ದೇವರು ನಾಯಕತ್ವದಲ್ಲಿ ಇರಿಸಿರುವವರನ್ನು ನಾವು ಗೌರವಿಸಬೇಕು ಮತ್ತು ಬೆಂಬಲಿಸಬೇಕು. ದೇವರ ಯೋಜನೆಯಲ್ಲಿ ಸಾಕ್ಷಿಗಳ ಪಾತ್ರ. ಪ್ರವಾದಿ ಮಂಡಳಿಯವರು ದೇವರ ಕೆಲಸಕ್ಕೆ ಸಾಕ್ಷಿಗಳಾಗಿ ಸೇವೆ ಸಲ್ಲಿಸಿದರು. ಜಗತ್ತಿನಲ್ಲಿ ದೇವರ ಶಕ್ತಿ ಮತ್ತು ಪ್ರಸನ್ನತೆಗೆ ಸಾಕ್ಷಿಗಳಾಗಲು ನಾವು ಕರೆಯಲ್ಪಟ್ಟಿದ್ದೇವೆ. ಸೇವೆಗಾಗಿ ಸಬಲೀಕರಣ. ಎಲೀಷನು ಎಲಿಯನ ಆತ್ಮನಿಂದ ಸಬಲೀಕರಣಗೊಂಡಂತೆಯೇ ವಿಶ್ವಾಸಿಗಳು ತಮ್ಮ ದೇವರು ನೀಡಿದ ಕಾರ್ಯಗಳನ್ನು ಪೂರೈಸಲು ಪವಿತ್ರಾತ್ಮನಿಂದ ಸಬಲೀಕರಣಗೊಳ್ಳುತ್ತಾರೆ. ವಾಕ್ಯದ ವಿವರಣೆ. ದೂರದಲ್ಲಿ ನಿಂತಿದ್ದ ಯೆರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು. ಪ್ರವಾದಿ ಮಂಡಳಿಯವರು ಎಂಬುದು ಪ್ರವಾದಿಯ ಶಿಷ್ಯರ ಗುಂಪನ್ನು ಅಥವಾ ಪ್ರವಾದಿಗಳ ಶಾಲೆಯನ್ನು ಸೂಚಿಸುತ್ತದೆ. ಇದು ಇಸ್ರಾಯೇಲಿನ ಇತಿಹಾಸದಲ್ಲಿ ಈ ಅವಧಿಯಲ್ಲಿ ಸಾಮಾನ್ಯವಾಗಿತ್ತು. ಈ ಗುಂಪುಗಳು ದೇವರ ವಾಕ್ಯವನ್ನು ಅಧ್ಯಯನ ಮಾಡಲು ಮತ್ತು ಘೋಷಿಸಲು ಮೀಸಲಾಗಿರುವ ಸಂಘಟಿತ ಸಮುದಾಯಗಳಾಗಿರಬಹುದು. ಸತ್ಯವೇದದ ಶ್ರೀಮಂತ ಇತಿಹಾಸವನ್ನು ಹೊಂದಿರುವ ನಗರವಾದ ಯೆರಿಕೋ ಯೊರ್ದಾನ್ ನದಿಯ ಬಳಿಯ ಕಾರ್ಯತಂತ್ರದ ಸ್ಥಳವಾಗಿತ್ತು. ಅಲ್ಲಿ ಮಹತ್ವದ ಘಟನೆಗಳು ಹೆಚ್ಚಾಗಿ ನಡೆಯುತ್ತಿದ್ದವು. ಪ್ರವಾದಿ ಮಂಡಳಿಯವರು ಎಲಿಯನನ್ನು ಪರಲೋಕಕ್ಕೆ ಒಯ್ಯಲ್ಪಟ್ಟ ಅದ್ಭುತ ಘಟನೆಗೆ ಸಾಕ್ಷಿಗಳಾಗಿದ್ದರು. ಇದು ಪ್ರವಾದಿಯ ನಾಯಕತ್ವದ ದೈವಿಕ ಅಧಿಕಾರ ಮತ್ತು ನಿರಂತರತೆಯನ್ನು ದೃಢಪಡಿಸಿತು. ಎಲಿಯನಿಗಿದ್ದ ಆತ್ಮವು ಎಲೀಷನ ಮೇಲೆ ಬಂದಿತೆಂದು ತಿಳಿದುಕೊಂಡು. ಈ ಘೋಷಣೆಯು ಎಲಿಯನಿಂದ ಎಲೀಷನಿಗೆ ಪ್ರವಾದಿಯ ಅಧಿಕಾರ ಮತ್ತು ಶಕ್ತಿಯ ವರ್ಗಾವಣೆಯನ್ನು ಒಪ್ಪಿಕೊಳ್ಳುತ್ತದೆ. ಎಲಿಯನ ಆತ್ಮ ಎಲೀಷನ ಮೇಲೆ ಬಂತು. ಅದೇ ದೈವಿಕ ಸಬಲೀಕರಣ ಮತ್ತು ಪ್ರವಾದಿಯ ಕಂಬಳಿಯನ್ನು ಸೂಚಿಸುತ್ತದೆ. ಈ ವರ್ಗಾವಣೆಯು ಮೋಶೆಯು ತನ್ನ ನಾಯಕತ್ವವನ್ನು ಯೆಹೋಶುವನಿಗೆ ಹಸ್ತಾಂತರಿಸುವುದನ್ನು ನೆನಪಿಸುತ್ತದೆ. ಇದನ್ನು ಧರ್ಮೋಪದೇಶ ಕಾಂಡ 34:9 ಕಾಣಬಹುದು. ಅಲ್ಲಿ ಯೆಹೋಶುವನು ಜ್ಞಾನದ ಆತ್ಮನಿಂದ ತುಂಬಿದ್ದಾನೆ. ಆಯ್ದ ನಾಯಕರ ಮೂಲಕ ದೇವರ ಕೆಲಸದ ನಿರಂತರತೆಯು ವಾಕ್ಯದಲ್ಲಿ ಪುನರಾವರ್ತಿತ ವಿಷಯವಾಗಿದೆ. ದೇವರು ತನ್ನ ಒಡಂಬಡಿಕೆಯನ್ನು ಮತ್ತು ತನ್ನ ಜನರಿಗೆ ಮಾರ್ಗದರ್ಶನವನ್ನು ಕಾಪಾಡಿಕೊಳ್ಳುವಲ್ಲಿ ಆತನ ನಂಬಿಗಸ್ತಿಕೆಯನ್ನು ಇದು ಒತ್ತಿ ಹೇಳುತ್ತದೆ. ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡುವ ಕ್ರಿಯೆಯು ಎಲೀಷನ ಪ್ರಮುಖ ಪ್ರವಾದಿಯ ಹೊಸ ಪಾತ್ರದ ಗೌರವ ಮತ್ತು ಗುರುತಿಸುವಿಕೆಯನ್ನು ಸೂಚಿಸುತ್ತದೆ. ಈ ಸನ್ನೆಯು ದೇವರಿಗೆ ಮೀಸಲಾದದಲ್ಲ, ಬದಲಿಗೆ ಎಲೀಷನ ಅಧಿಕಾರ ಮತ್ತು ಅವನ ಜೀವನದ ಮೇಲಿನ ದೈವಿಕ ಕರೆಯ ಅಂಗೀಕಾರವಾಗಿದೆ. ಆ ಕಾಲದ ಸಾಂಸ್ಕೃತಿಕ ಸಂದರ್ಭದಲ್ಲಿ ನಮಸ್ಕರಿಸುವುದು ಅಧಿಕಾರದ ಸ್ಥಾನದಲ್ಲಿರುವ ಯಾರಿಗಾದರೂ ಗೌರವ ಮತ್ತು ಸಲ್ಲಿಕೆಯನ್ನು ತೋರಿಸಲು ಒಂದು ಸಾಮಾನ್ಯ ಮಾರ್ಗವಾಗಿತ್ತು. ಈ ಕ್ಷಣವು ಎಲೀಷನ ಸೇವೆಯ ಆರಂಭವನ್ನು ಪ್ರವಾದಿಯ ಧ್ವನಿಯಿಂದ ನಿರೂಪಿಸಲ್ಪಡುತ್ತದೆ. ಎಲಿಯನ ಕೆಲಸವನ್ನು ಮುಂದುವರಿಸುತ್ತದೆ ಮತ್ತು ಅಂತಿಮ ಪ್ರವಾದಿ, ಯಾಜಕ ಮತ್ತು ರಾಜನಾದ ಯೇಸು ಕ್ರಿಸ್ತನ ಮೂಲಕ ದೇವರ ವಾಗ್ದಾನಗಳ ಅಂತಿಮ ನೆರವೇರಿಕೆಯನ್ನು ಮುಂದಕ್ಕೆ ತೋರಿಸುತ್ತದೆ. ದೈವಿಕ ಪರಂಪರೆಯ ಸಮಯ. 2 ಅರಸುಗಳು 2ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.